ನಮಸ್ಕಾರ. ನಾವು ನಮ್ಮ ಜಿಗಳಬೆಲ್ಲು ತೋಟದಲ್ಲಿ ಇದುವರೆಗೆ ಬೆಳೆದಂಥ ಪ್ರತಿಯೊಂದು ವಿಶೇಷ ಹಣ್ಣುಗಳು ಅಥವಾ ವಿದೇಶಿ ಹಣ್ಣುಗಳ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ವಿ. ಅದರಲ್ಲಿ ಈಗ ಇದೊಂದು ಬನಾನಾ ವೆರೈಟಿನಲ್ಲಿ ಒಂದು ಮಾಡುವ ಅಂತೇಳಿ ಮಾಡ್ತಾ ಇದ್ದೀವಿ. ಈ ಬನಾನದ ಹೆಸರು ಜಪಾನೀಸ್ ಮೋಂಗಿ ಬನಾನಾ ಅಂತ ಹೇಳ್ಕೊಂಡು ಇದ್ರದ್ದೊಂದು ವಿಶೇಷತೆ ಉಂಟು. ಇದು ನೀವು ಬೇರೆ ಬಾಳೆಹಣ್ಣುಗಳಲ್ಲಿ ನಾವೇನು ಮಾಡ್ತೀವಿ, ಇದ್ರದ್ದು ಸಿಪ್ಪೆಯನ್ನು ತೆಗೆದು ತಿನ್ನಬೇಕಾಗ್ತದೆ. ಆದರೆ ಈ ಜಪಾನೀಸ್ ಮೋಂಗಿ ಬನಾನಾ ಅನ್ನೋದು ಒಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಇದು ಸಿಪ್ಪೆ ತೆಗೆಯುವ ಅವಶ್ಯಕತೆ ಇಲ್ಲ. ಇದು ಹಾಗೆ ತಿನ್ನುವಂಥ ಒಂದು ಬಾಳೆ. ಇದು ನಿಮಗೆ ತಿನ್ನುವಾಗ ಇದರದ್ದು ರುಚಿ ಏನಿದೆ, ಇದು ನಿಮಗೆ G9 ತಿಂದ ಅನುಭವ ಆಗ್ತದೆ. ತುಂಬ ಸ್ವೀಟಾಗಿ ತುಂಬ ಚೆನ್ನಾಗಿದೆ. ಸೇಮ್ G9 ತಿಂದ ಹಾಗೆ ಆಗ್ತದೆ. ಇದರ ಸಿಪ್ಪೆ ಇದೆಯಲ್ಲ, ಸಿಪ್ಪೆ ಸಮೇತ ತಿನ್ಬೋದು. ಇದರಲ್ಲಿ ನಾರಿನ ಅಂಶ ತುಂಬ ಕಡಿಮೆ ಇರ್ತದೆ. ಹಾಗಾಗಿ ಈ ವೆರೈಟಿ, ಈ ಜಪಾನೀಸ್ ಮೋಂಗಿ ಬನಾನಾ ಅನ್ನೋದು ಸಿಪ್ಪೆ ತೆಗಿಬೇಕನ್ನುವಂಥದ್ದೇನು ಅಲ್ಲ ಅಂತ ಬಾಳೆ ಇದು. ಇದ್ರದ್ದು ಇನ್ನೊಂದು ವಿಶೇಷತೆ ಉಂಟು. ಈ ಮರ 3 ಅಡಿಗಿಂತ ಹೈಟಲ್ಲಿ ಹೋಗೋದಿಲ್ಲ. ಚಿಕ್ಕ ಮರದಲ್ಲಿ ಇಷ್ಟು ದೊಡ್ಡದು ಕೊನೆ ಆಗ್ತದೆ. ಇದು ತುಂಬ ದೊಡ್ಡ ಹೋಗಲ್ಲ, 3 ಅಡಿಗೆ ಕೊನೆ ಬರುವಂಥದ್ದು. ಅಂದರೆ ನಮ್ಮ ಅರ್ಧ ದೇಹದ ಹೈಟಿನಲ್ಲಿ ಕೊನೆ ಬರುವಂತಹ ಒಂದು ಈ ಬನಾನಾ ಇದು. ಇದ್ರದ್ದು ನಮ್ಮ ಮನೆಯಲ್ಲಿದ್ದವರು ಎಲ್ಲರೂ ಈಗ ಇದ್ರ ಹಣ್ಣನ್ನು ತಿಂದು ನೋಡ್ತಾರೆ, ನೋಡಿ ಹೇಳ್ತಾರೆ, ನೋಡಿ ಇದು ಸಿಪ್ಪೆ ಸಮೇತ ತಿನ್ಲಿಕ್ಕೆ ಬರ್ತದೆ. ಇದು ತಗೋ ಹಾಂ, ಕೇಳಿ ವಿಡಿಯೋ. ಚೆನ್ನಾಗಿದೆ. ಇದು ಸಿಪ್ಪೆ ಸಮೇತ ತಿನ್ಬೋದು, ಏನು ವ್ಯತ್ಯಾಸ ಅನ್ಸಲ್ಲ. ಸಿಪ್ಪೆ ಬೇರೆ ಇದೆ, ಹಣ್ಣು ಬೇರೆ ಇದೆ ಅಂತ ಅನ್ಸಲ್ಲ. ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ಇದು ನೋಡಿ, ಸಿಪ್ಪೆ ಸಮೇತ ತಿಂದರೆ ಈ ಥರ ಏನು ಗೊತ್ತಾಗಲ್ಲ. ಈ ಬನಾನದ ನಾ ಹೇಳಿದ ವಿಶೇಷತೆನೇ ಇದು, ಸಿಪ್ಪೆ ಸಮೇತ ತಿನ್ಲಿಕ್ಕೆ ಬರ್ತದೆ. ಜಪಾನೀಸ್ ಮೋಂಗಿ ಬನಾನಾ ಅಂತೇಳಿ. ಟೇಸ್ಟ್ ಮಾತ್ರ G9 ಥರನೇ ಇರುತ್ತೆ. ಗೊನೆ ಕೂಡ ಇದೊಂದು 8 kg ವರೆಗೆ ಬರ್ತದೆ. 8 kg ವರೆಗೆ ಬರ್ತದೆ. ಇದು ಒಳ್ಳೆ ಬರ್ತದೆ. ಇದು